ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ನವರಾತ್ರಿ 5ನೇ ದಿನದ ಬಗ್ಗೆ ಮಾತನಾಡಲಿದ್ದೇವೆ. ನವರಾತ್ರಿ ಪ್ರತಿದಿನವೂ ದುರ್ಗಾ ದೇವಿಯ ಒಂದೊಂದು ರೂಪಕ್ಕೆ ಮೀಸಲಾಗಿದೆ ಮತ್ತು ಇಂದಿನ ವಿಶೇಷ ದೇವಿ ಸ್ಕಂದ ಮಾತಾ. ಈ ವಿಡಿಯೋದಲ್ಲಿ ನಾವು ಸ್ಕಂದ ಮಾತಾ ದೇವಿ ಮಹತ್ವ, ಆಕೆಗೆ ಪ್ರಿಯವಾದ ಬಣ್ಣ, ನೈವೇದ್ಯ ಎಲ್ಲ ತಿಳಿದುಕೊಳ್ಳೋಣ ಬನ್ನಿ. ಸ್ಕಂದ ಮಾತಾ ಅಂದರೆ ಯಾರು? ಸ್ಕಂದ ಅಂದರೆ ಕಾರ್ತಿಕೇಯ ಮತ್ತು ಮಾತಾ ಎಂದರೆ ತಾಯಿ. ಈ ದೇವಿಯು ಕಾರ್ತಿಕೇಯನ ತಾಯಿ. ಸ್ಕಂದ ಮಾತೃತ್ವ, ಶಾಂತಿ ಮತ್ತು ಶುದ್ಧತೆಯ ಪ್ರತೀಕ. ಅವಳು ತನ್ನ ಮಗನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವುದರಿಂದ ಈಕೆಯ ಪೂಜೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಸ್ಕಂದ ಮಾತಾ ದೇವಿಯ ಸ್ವರೂಪ. ದೇವಿಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಮಗನಾದ ಕಾರ್ತಿಕೇಯನು ಹಿಡಿದಿದ್ದಾಳೆ, ಇನ್ನೆರಡು ಕೈಯಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ, ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುವ ಮುದ್ರೆ ಇದೆ. ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ, ಕಮಲದ ಮೇಲೆ ಕುಳಿತಿದ್ದಾಳೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವಿ ಪೂಟ ಅಥವಾ ವಿಗ್ರಹವನ್ನು ಇಟ್ಟು ಆಕೆಯನ್ನು ಭಕ್ತಿಯಿಂದ ಪೂಜಿಸಿ ದಿನ ದೇವಿ ಸ್ಕಂದ ಮಾತೆಗೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ಕಂದ ಮಾತಾ ದೇವಿಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಬಾಳೆಹಣ್ಣು ಮತ್ತು ಸಕ್ಕರೆಯಿಂದ ಮಾಡಿದ ಪಂಚಾಮೃತ ಅಥವಾ ಬಾಳೆಹಣ್ಣು ಸಿಹಿಯನ್ನು ನೈವೇದ್ಯವಾಗಿ ಮಾಡಿ ನಂತರ ಈ ನೈವೇದ್ಯವನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚಿ. ಹೀಗೆ ಮಾಡುವುದರಿಂದ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗುತ್ತದೆ. ಮಂತ್ರಗಳು. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಶ್ಚೈ 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 ನಮೋ ನಮಃ. ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಮನಃಶಾಂತಿ, ಆತ್ಮವಿಶ್ವಾಸ ಮತ್ತು ಸಂತೋಷ ಸಿಗುತ್ತದೆ. ಎಲ್ಲ ದುಃಖಗಳು ದೂರವಾಗಿ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಮಕ್ಕಳಿಲ್ಲದವರು ಈ ದೇವಿಯನ್ನು ಪೂಜಿಸಿದ ಸಂತಾನ ಭಾಗ್ಯ ದೊರೆಯುತ್ತದೆ. ಈ ದಿನ ನೀವು ನಿಮ್ಮ ಕುಟುಂಬದವರಿಂದ ಭಕ್ತಿಯಿಂದ ಸ್ಕಂದ ಮಾತೆಯನ್ನು ಪೂಜಿಸಿ ಆಕೆಯ ಆಶೀರ್ವಾದ ಪಡೆಯಿರಿ. ನವರಾತ್ರಿಯ ಮುಂದಿನ ದಿನದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.